ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರು 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 ಯಾರಾಗಿದ್ದಾರೆ? ದೇವರು ಪರಿಶುದ್ಧರಾಗಿದ್ದಾರೆ. ದೇವರು ಯಾರಾಗಿದ್ದಾರೆ? ದೇವರು ನಿನ್ನನ್ನು ಪ್ರೀತಿಸುವರಾಗಿದ್ದಾರೆ. ದೇವರು ಯಾರಾಗಿದ್ದಾರೆ? ದೇವರು ನಿನ್ನನ್ನು ಪರಾಮರಿಸುವರಾಗಿದ್ದಾರೆ. ದೇವರು ಯಾರಾಗಿದ್ದಾರೆ? ದೇವರು ನಿನ್ನನ್ನು ಕಾಯುವವರಾಗಿದ್ದಾರೆ. ಹೌದಲ್ಲ? ದೇವರು ಯಾರಾಗಿದ್ದಾರೆ? ದೇವರು ನನ್ನ ಪಾಪವನ್ನು ಕ್ಷಮಿಸುವವರಾಗಿದ್ದಾರೆ. ದೇವರು ಯಾರಾಗಿದ್ದಾರೆ? ಆ ದೇವರು ಸದಾ ಕಾಯುವವರಾಗಿದ್ದಾರೆ. ಆ ದೇವರು ಯಾರಾಗಿದ್ದಾರೆ? ಆ ದೇವರು ಸ್ವರ್ಗದ ಅರಸರಾಗಿದ್ದಾರೆ. ದೇವರು ಯಾರಾಗಿದ್ದಾರೆ? ದೇವರು ನಿನ್ನನ್ನು ನನ್ನನ್ನು ಸಂತೈಸುವವರು ಆಗಿದ್ದಾರೆ. ದೇವರು ಯಾರಾಗಿದ್ದಾರೆ? ನಮ್ಮೆಲ್ಲರನ್ನು ನರಕಾಗ್ನಿಯಿಂದ ದೂರ ಮಾಡುವವರಾಗಿದ್ದಾರೆ. ಈಗ ಅನೇಕ ಹೇಳಿ ಹೋಗ್ಬೋದು ದೇವರು ಯಾರಾಗಿದ್ದಾರೆ ಅಂದರೆ ನಾವು ಅನೇಕ ಉತ್ತರಗಳನ್ನು ನಾವು ಹೇಳಿ ಹೋಗಬಹುದು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ದೇವರ ಮುಂದೆ ಇದ್ದೇವೆ ಅಲ್ಲ, ತುಂಬ ಪ್ರಾರ್ಥನೆ ಮಾಡ್ತೇವೆ. ಮಂಡಿ ಉರಿ ಪ್ರಾರ್ಥನೆ ಮಾಡ್ತೇವೆ, ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತೇವೆ, ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇವೆ, ಶಿರಬಾಗಿ ಪ್ರಾರ್ಥನೆ ಮಾಡ್ತೇವೆ, ಬೋರಲು ಬಿದ್ದು ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತೇವೆ. ಹೀಗೆ ಹಲವಾರು ವಿಧದಲ್ಲಿ ನಮ್ಮ ಪ್ರಾರ್ಥನೆಗಳು ದೇವರ ಮುಂದೆ ಇದೆ. ಇದೆಲ್ಲವೂ ದೇವರ ಮುಂದೆ ನಾವು ವ್ಯಕ್ತಪಡಿಸುವಂತ ನಮ್ಮ ವಿಶ್ವಾಸ. ಈ ದೇವರು ನಮ್ಮ ಮುಂದೆ ವ್ಯಕ್ತಪಡಿಸುವಂತಹ ಈ ವಿಶ್ವಾಸ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಆಕರ್ಷಣೀಯವಾಗಿದೆ. ನಮ್ಮಲ್ಲಿ ಆಕರ್ಷಣೀಯವಾಗಿದೆ. ಇದು ಮುಖ್ಯವಾದದ್ದು. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಜೀವನವು ಅತಿ ಶ್ರೇಷ್ಠಕರವಾದದ್ದು. ಜೀವನವು ಆಶೀರ್ವಾದಕರವಾದದ್ದು. ಜೀವನವು ಪ್ರೀತಿಕರವಾದದ್ದು. ಅಂದರೆ ಒಂದೇ ಮಾತನ್ನು ಹೇಳಬೇಕಾದ್ರೆ ದೇವರಿಂದ ದಾನವಾದದ್ದು. ನಾವು ಈ ತಪಸ್ಸು ಕಾಲದಲ್ಲಿದ್ದೇವೆ. ಇವತ್ತು ತಪಸ್ಸು ಕಾಲದ 8ನೆಯ ದಿನಕ್ಕೆ ನಾವು ಹೆಜ್ಜೆ ಹಾಕಿದ್ದೇವೆ. ಪ್ರತಿ ತಪಸ್ಸು ಕಾಲದ ಧ್ಯಾನಗಳು ನಮ್ಮನ್ನ ದೇವರನ್ನು ನೋಡುವಂತೆ ಮಾಡುತ್ತದೆ. ಪ್ರತಿ ತಪಸ್ಸು ಕಾಲದ ಧ್ಯಾನಗಳು ನಮ್ಮನ್ನ ದೇವರನ್ನು ನೋಡುವಂತೆ ಮಾಡುತ್ತದೆ, ಹಾಗೂ ನಾವು ದೇವರನ್ನು ನೋಡುವಂತೆ ಮಾಡುತ್ತದೆ. ನೋಡಿ, ಈ ದಿನಗಳಲ್ಲಿ ನಾವು ತ್ಯಾಗ ಮಾಡುತ್ತೇವೆ, ತುಂಬಾ ಸಂತೋಷ, ಹೌದಲ್ಲ? ತ್ಯಾಗ ಮಾಡ್ತೇವೆ, ದಾನ ಮಾಡ್ತೇವೆ, ಅನ್ನದಾನ ಮಾಡ್ತೇವೆ, ಬಟ್ಟೆಗಳನ್ನ ಕೊಡ್ತೇವೆ, ಅನೇಕ ವಿಧದಲ್ಲಿ ಕಾಣಿಕೆಗಳನ್ನ ಕೊಡ್ತೇವೆ, ದೇವಾಲಯಕ್ಕೆ ಕಾಣಿಕೆಗಳನ್ನ ಕೊಡ್ತೇವೆ, ದೇವಾಲಯದಲ್ಲಿ ವಸ್ತುಗಳನ್ನು ಕೊಡ್ತೇವೆ, ದಾನ ಧರ್ಮಗಳನ್ನು ಮಾಡುತ್ತೇವೆ. ಒಳ್ಳೆಯದು, ಕೆಟ್ಟದ್ದೆಂಬುದಾಗಿ ಇಲ್ಲವೇ ಇಲ್ಲ. ಮಾಡಬೇಕು. ಆದರೆ ನಾನು ದೇವರ ಮುಂದೆ, ಸರ್ವೇಶ್ವರ ಸ್ವಾಮಿಯ ಮುಂದೆ ದೈವ ದ್ರೋಹಿಯಾಗಿದ್ದುಕೊಂಡು ನಾನು ಏನು ದಾನ ಮಾಡಿದರೂ ಅದು ವ್ಯರ್ಥ ಎಂಬುದಾಗಿ ಈ ದಿನದ ಸಂದೇಶದಲ್ಲಿ ನಾವು ನೋಡಬಹುದು. ದೇವರಿಗೆ ನಾನು ಮಾಡುವಂತಹ ಯಾವ ವಿಧವಾದಂತಹ ದಾನವೂ ಸಹ ಮೆಚ್ಚುಗೆ ಆಗಬೇಕಾದರೆ ಮೊದಲಿಗೆ ನಾನು ದೇವರನ್ನು ಕಂಡುಕೊಳ್ಳುವನಾಗಿರಬೇಕು. ಎಲ್ಲರ ದೃಷ್ಟಿಯಲ್ಲಿ ನಾವು ನೋಡ್ತೇವೆ, ದಾನ ಮಾಡಿಬಿಟ್ರೆ ಎಲ್ಲ ಮಾಡಿ ಅನ್ಯಾಯ, ಅಕ್ರಮ, ಅನಾಚಾರ, ಡಂಬಾಚಾರ, ಮೋಸ, ವಂಚನೆ ಇದೆಲ್ಲವನ್ನು ಮಾಡಿ
ನಾನು ದಾನ ಮಾಡಿಬಿಟ್ರೆ ದೇವರ ಆಶೀರ್ವಾದ ನನಗೆ ಸಿಗ್ತದೆ. ದೇವರ ಆಶೀರ್ವಾದ ಸಿಗ್ತದೆ. ಭವಿಷ್ಯ ಒಬ್ಬ ಹಸಿದವನಿಗೆ ನಿನ್ನ ಆಹಾರವನ್ನು ಕೊಡುವಾಗ ಅವನು ನಿನ್ನನ್ನು ಚೆನ್ನಾಗಿರಲಿ ಎಂಬುದಾದರೆ 1 ಶತಮಾನ ನಿನಗೆ ಆಶೀರ್ವಾದ ಸಿಕ್ಕಬಹುದು, ಅದು ಗೊತ್ತಿಲ್ಲ. ಆದರೆ ದೇವರನ್ನ ನಾನು ಮತ್ತು ನೀವು ಕಂಡುಕೊಳ್ಳದೆ ಹೋದರೆ, ದೇವರನ್ನ ನಮ್ಮ ಜೀವಿತದಲ್ಲಿ ನಾವು ಸ್ವಾಗತಿಸಿಕೊಳ್ಳದೆ ಹೋದರೆ, ಹಾಗೂ ನಮ್ಮ ಜೀವಿತದಲ್ಲಿ ದೇವದ್ರೋಹಿಯಾಗಿ ನಾನು ಜೀವಿಸುವುದಾದರೆ ನಾನು ಅರ್ಪಿಸುವಂತಹ ಯಾವುದೇ ಕಾಣಿಕೆ ವ್ಯರ್ಥ. ಕೇಳ್ಬೋದು, ಏನ್ ಬ್ರದರ್ ಹೀಗೆ ಹೇಳ್ತಾ ಇದ್ರಿ ನೀವು? ಆಗ ಪ್ರತಿ ಭಾನುವಾರ ಹೋಗ್ಬೇಕಾದ್ರೆ, ಆರಾಧನೆಗೆ ಹೋಗ್ಬೇಕಾದ್ರೆ, ಪೂಜೆಗೆ ಹೋಗ್ಬೇಕಾದ್ರೆ ನಾವು ಕಾಣಿಕೆಗಳೆಲ್ಲ ಕೊಡ್ತಾ ಇದ್ದೀವಲ್ಲ, ಕಷ್ಟಪಟ್ಟು ಕೊಡ್ತಾ ಇದ್ದೀವಲ್ಲ. ಖಂಡಿತವಾಗಿ ಆ ಕಾಣಿಕೆ ದೇವರಿಗಲ್ಲ, ಯಾಜಕನಿಗೆ. ನೀನು ಕೊಡುವಂತ ಕಾಣಿಕೆ, ನಾನು ಕೊಡುವಂತ ಕಾಣಿಕೆ ಮೆಚ್ಚುಗೆ ಆಗುವಂಥದ್ದು ಯಾಜಕನಿಗೆ, ದೇವರಿಗಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದು ಯಾಜಕನಿಗೆ ನೀನು ಕಾಣಿಕೆಯನ್ನು ಕೊಡ್ತೀಯ, ದೇವರ ಹೆಸರಿನಲ್ಲಿ ಕೊಡ್ತೀಯ ಅಷ್ಟೇನೆ. ಅಂದ ಮಾತ್ರಕ್ಕೆ ನೀನು ಹಣ್ಣು ಕೊಟ್ಟಿದ ತಕ್ಷಣ ನನ್ನ ಪಾಪ ಪರಿಹಾರ ಆಗ್ಬಿಡ್ತದ? ತೆಂಗಿನಕಾಯಿ ಕೊಟ್ಟಿದ ತಕ್ಷಣ ನಿನ್ನ ಪಾಪ ಪರಿಹಾರ ಆಗ್ಬಿಡ್ತದ? ಬಾಳೆಹಣ್ಣು ಕೊಟ್ಟಿದ ತಕ್ಷಣ, ಸೇಬು ಕೊಟ್ಟಿದ ತಕ್ಷಣ ನಿನ್ನ ಪಾಪ ಪರಿಹಾರ ಆಗ್ಬಿಡ್ತದ? ಕವರ್ನಲ್ಲಿ 1,000, 5,000, 10,000 ಕೊಟ್ಬಿಟ್ರೆ ಪಾಪ ಪರಿಹಾರ ಆಗ್ಬಿಡ್ತದ? 1 ಚೀಲ ಎತ್ಕೊಂಡೋಗಿ ಅಕ್ಕಿ ಕೊಟ್ಬಿಟ್ರೆ ಪಾಪ ಪರಿಹಾರ ಆಗ್ಬಿಡ್ತದ? ಅಥವಾ ಓಸ್ಟ್ ವೈನು ಕ್ಯಾಂಡ್ಲು ತಗೊಂಡೋಗಿ ಕಾಣಿಕೆ ಕೊಟ್ಬಿಟ್ರೆ ನಿನ್ನ ಪಾಪ ಪರಿಹಾರ ಆಗ್ಬಿಡ್ತದ? ಖಂಡಿತವಾಗಿ ಇಲ್ಲ. ಮಾಡಬಾರದಂತ ಅನ್ಯಾಯ ಕ್ರಮಗಳು ಮಾಡಿ ನಾನು ದಾನ ಮಾಡಿಬಿಟ್ರೆ ನನ್ನ ಪಾಪಗಳು ಪರಿಹಾರ ಆಗ್ಬಿಡ್ತದ? ಕೆಲವರೆಲ್ಲ ಸುಳ್ಳು ಬೋಧನೆ ಮಾಡ್ತಾರೆ, ತಪ್ಪು ಬೋಧನೆಯನ್ನು ಕೊಡ್ತಾರೆ. ಸತ್ಯದ ಬೋಧನೆಗೆ ಕಿವಿ ಕೊಡಬೇಕು. ಇದನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಇದು ನನ್ನ ಸ್ವಂತ ಇಚ್ಛೆಯಿಂದ ನಾನು ಹೇಳುವುದಲ್ಲ. ಇಂದಿನ ದಿನದಲ್ಲಿ ಯೆಶಾಯ ಪ್ರವಾದನೆಯ ಗ್ರಂಥವನ್ನು ನಾವು ತೆಗೆದುಕೊಳ್ಳಬೇಕಾದರೆ ಯೆಶಾಯನು ಹೇಳುತ್ತಾನೆ, ಕಿವಿಗೊಟ್ಟು ಕೇಳಿ. 1ನೇ ಅಧ್ಯಾಯ 10ನೇ ವಾಕ್ಯ. ಐಸಾಯ ಬುಕ್ ಆಫ್ ಚಾಪ್ಟರ್ 1 ವರ್ಸಸ್ 10. ಸರ್ವೇಶ್ವರ ಸ್ವಾಮಿಯ ಮಾತನ್ನು ಕೇಳಿ, ಅಧಿಪತಿಗಳಂತಿರುವವರೇ ಸರ್ವೇಶ್ವರ ಸ್ವಾಮಿಯ ಮಾತನ್ನು ಕೇಳಿ. ದೊಡ್ಡತನದಲ್ಲಿ, ಒಳ್ಳೆ ಐಶ್ವರ್ಯದಲ್ಲಿ, ಐಷಾರಾಮಿ ಜೀವಿತದಲ್ಲಿ ಐಷಾರಾಮಿಯಾಗಿ ಖರ್ಚು ಮಾಡುತ್ತಾ ಅಥವಾ ಐಷಾರಾಮಿಯಾಗಿ ಪರರಿಗೆ ಕೊಡುತ್ತಾ ಇರುವವರೇ ಕೇಳಿ. ಐಷಾರಾಮಿ ಅನ್ನೋದು ಬರೀ ಶ್ರೀಮಂತರಿಗಳ. ಇವತ್ತು ನನಗೂ ನಿಮಗೂ ಸಹ ಇವತ್ತು ನೋಡಿ, ಒಂದು ಮದುವೆ ಮಾಡಿದ್ರೆ ಎಂತಹ ವಿಜೃಂಭಣೆಯ ಊಟ, 10-15 ಐಟಮ್ಗಳು ಅಲ್ಲ. ಪಾರ್ಟಿ ಮಾಡಿದ್ರೆ 10-15 ಐಟಮ್. ಎಂಥ ಸಡಗರದ ಮಂಟಪಗಳು, ಎಂಥ ಸಡಗರದ ವಸ್ತ್ರಗಳು, ಎಂಥ ಆಕರ್ಷಿತವಾದವುಗಳು. ಇದೆಲ್ಲ ಏನು? ಇವುಗಳೆಲ್ಲ ಏನು? ಅಧಿಪತಿಗಳಾಗಿ ಜೀವಿಸುವವರ ಔದಾರ್ಯ ಜೀವನ. ಇವತ್ತು ಏನು ಇಲ್ಲದೆ ಇದ್ರು ಈ ಅಧಿಪತ್ಯ ನಾವು ನೋಡ್ತೇವೆ. ಅಧಿಪತಿಗಳಾಗಿ ಜೀವಿಸೋದನ್ನ ನಾವು ನೋಡಿ, ಯಾರಿಗೂ ಕಡಿಮೆ ಎಂದು ಎಣಿಸ್ಕೊಡೋದಿಲ್ಲ. ಅವನಿಗಿಂತ ನಾನೇನು ಕಡಿಮೆ, ಅವಳಿಗಿಂತ ನಾನೇನು ಕಡಿಮೆ. ಯಾರು ಯಾರಿಗೆ ಕಡಿಮೆ ಇಲ್ಲ ಎಂಬುದಿಲ್ಲ. ವಾಕ್ಯ ಮುಂದುವರಿಸಿ ಹೇಳ್ತಾರೆ, ಗೋಮುರದ ಪ್ರಜೆಗಳನ್ನು ಹೋಲುವವರೇ. ಗೋಮುರ ಅಂದ್ರೆ ಯಾವುದು? ಸೋದೋಮ್ ಗೋಮುರ ಪಟ್ಟಣದ ಪ್ರಜೆಗಳಿಗೆ ಹೋಲಿಕೆ ಆಗುವವರೇ. ಎಲ್ಲ ಮಾಡಿ ಏನು ಮಾಡಿದವರಿಗೆ ಕೂತ್ಕೊಂಡಿದ್ದೀರಾ? ನಿಮ್ಮ ಅನ್ಯಾಯ ಅಕ್ರಮಗಳೆಲ್ಲ ನನಗೆ ಗೊತ್ತುಂಟು. ಸೋದೋಮ್ ಗೋಮುರ ಪಟ್ಟಣದ ಅವರ ಜನರಂತೆ ಏನೂ ಅರಿಯದವರೇ ಇರುವವರೇ, ಗೊರಜೆಗಳೇ, ಅವರಿಗೆ ಹೋಲುವಂತೆ ಜೀವಿಸುವವರೇ, ನಮ್ಮ ದೇವರ ಉಪದೇಶಕ್ಕೆ ಕಿವಿಗೊಡಿ. ನನ್ನ ದೇವರ ಉಪದೇಶಕ್ಕೆ ಕಿವಿಗೊಡಿ. ಇಲ್ಲಿ ನನ್ನ ಹೇಳ್ತಾ ಇಲ್ಲ, ನಮ್ಮ ದೇವರ ಉಪದೇಶಕ್ಕೆ ಕಿವಿಗೊಡಿ. ನನ್ನ ಮತ್ತು ನಿಮ್ಮ ಈ ಲೋಕದಲ್ಲಿರುವಂತಹ ಸಕಲರನ್ನ ನಾವು ನೋಡ್ಬೇಕಾದ್ರೆ ನಮ್ಮ ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬರೇ. ನಮ್ಮ ದೇವರ ಉಪದೇಶಕ್ಕೆ ಕಿವಿಗೊಡಿ. ಏನು ಉಪದೇಶ?
ವಾಕ್ಯ 1ನೇ ಅಧ್ಯಾಯದ 11ನೇ ವಾಕ್ಯಕ್ಕೆ ಚಲಿಸುವಾಗ ವಾಕ್ಯ ಹೇಳ್ತದೆ, ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ನೀವು ನನಗೆ ಅರ್ಪಿಸುವಂತ ಅಸಂಖ್ಯಾತ ಬಲಿದಾನಗಳಿಂದ ನನಗೇನು ಪ್ರಯೋಜನ? ನೋಡಿ ವಾಕ್ಯ ಏನ್ ಹೇಳ್ತಾ ಇದೆ, ನೀವು ನನಗೆ ದಯಪಾಲಿಸುವ ಅಸಂಖ್ಯಾತ ಬಲಿದಾನಗಳಿಂದ ನನಗೇನು ಪ್ರಯೋಜನ? ಏನೋ ಪ್ರಯೋಜನವಿಲ್ಲ. ಅರ್ಥ ಆಯ್ತಾ? ನೋಡಿ, ನಾ ಎಣಿಸೋದೇ ಇಲ್ಲ, ನಾನು ಕೊಡ್ತಾ ಇದ್ದೇನೆ, ದಾನ ಧರ್ಮ ಮಾಡ್ತಾ ಇದ್ದೇನೆ, ಮಾಡಿ, ಒಳ್ಳೆದು ಒಳ್ಳೆದು. ಆದರೆ ದೇವದ್ರೋಹಿಯಾಗಿ ನಾನು ಮಾಡುವುದಾದರೆ ಪ್ರಯೋಜನವಿಲ್ಲ. ಪಶ್ಚಾತ್ತಾಪವಿಲ್ಲದೆ ನಾನು ಮಾಡುವುದಾದರೆ ಪ್ರಯೋಜನವಿಲ್ಲ. ಪರಿವರ್ತನೆ ಇಲ್ಲದೆ ನಾನು ಮಾಡುವುದಾದರೆ ಪ್ರಯೋಜನವಿಲ್ಲ. ಅಸಂಖ್ಯಾತ ಬಲಿದಾನಗಳನ್ನು ನೀವು ನನಗೆ ಅರ್ಪಿಸುವುದರಿಂದ ನನಗೇನು ಪ್ರಯೋಜನ? ನೋ ಯೂಸ್. ನನಗೆ ಪ್ರಯೋಜನವಿಲ್ಲ. ನಿಮ್ಮ ಟಗರು ಆಗಿರ್ಬೋದು, ಸರ್ವಾಂಗ ಹೋಮವಾಗಿರ್ಬೋದು, ಹೂವಾಗಿರ್ಬೋದು, ಪಶುಗಳ ಕೊಬ್ಬಾಗಿರ್ಬೋದು, ಇವೆಲ್ಲ ನನಗೆ ಬೇಸರ. ನೋಡಿ, ಹೂವನ್ನು ಕುರಿತು ಹೇಳ್ತಾ ಇದ್ದಾರೆ, ಪುಷ್ಪ ಪಶುಗಳನ್ನು ಕುರಿತು, ಹೂವನ್ನು, ನಾನು ಇಡುವಂತ ಹೂವನ್ನು ಸಹ ದೇವರು ಹೇಳ್ತಾ ಇದ್ದಾರೆ. ನೋಡಿ, ಹೂವಿಗೆ ಸ್ಥಾನವಿದೆ. ಕೆಲವರೆಲ್ಲ ಹೇಳ್ತಾರೆ ಹೂ ಹಾಕಬಾರ್ದು, ದೇವರಿಗೆ ಹೂ ಕೊಡಬಾರ್ದು. ವಾಕ್ಯ ಹೇಳ್ತಾ ಇದೆ, 1ನೇ ಅಧ್ಯಾಯ 11ನೇ ವಾಕ್ಯ, ನಿಮ್ಮ ಪುಷ್ಪ ಪಶುಗಳನ್ನು ಕೊಬ್ಬುಗಳನ್ನು ನನಗೆ ಬೇಡ, ನಿಮ್ಮ ಟಗರುಗಳು ಓತಗಳು ನನಗೆ ಬೇಡ, ಸರ್ವಾಂಗ ಹೋಮಗಳು ನನಗೆ ಬೇಡ. ನನಗಿದು ಪ್ರಯೋಜನನೇ ಇಲ್ಲ. ಇದೆಲ್ಲ ನನಗೆ ಬೇಸರ. ಇವತ್ತಿನ ದಿನದಲ್ಲಿ ನಾವು ನೋಡುತ್ತೇವೆ, ಹೆಚ್ಚಾಗಿ ಜನರು ಹಾಕುವಂಥದ್ದು ಹೂ, ಮಲ್ಲಿಗೆ ಹೂ, ಚೆಂಡು ಹೂ, ಗುಲಾಬಿ ಹೂ, ಸೂಜಿ ಮಲ್ಲಿಗೆ, ದಾಸವಾಳ, ಲಿಲ್ಲಿ ಹೂವು, ಸುಗಂಧರಾಜ, ದೊಡ್ಡ ದೊಡ್ಡ ಹಾರಗಳನ್ನು ಹಾಕೋದನ್ನು ನಾವು ನೋಡುತ್ತೇವೆ. ಬೆಲೆ ಬಾಳುವಂತ 1,000, 2,000, 5,000 ಹಾರಗಳನ್ನು ನಾವು ಹಾಕುವುದನ್ನು ನಾವು ನೋಡುತ್ತೇವೆ. ಯಾರಿಗೆ ಹಾಕ್ತೇನೆ? ಯಾವುದಕ್ಕಾಗಿ ಆಗ್ತಾ ಇದ್ದೇನೆ? ವ್ಯರ್ಥ. ಅದು ನನ್ನ ಚರಣಕ್ಕೆ ಬಿಡುವುದಿಲ್ಲ. ಅದನ್ನು ನನಗೆ ಬೇಸರ. ನೀನು ಅದನ್ನೆಲ್ಲ ತರುವುದು ಬೇಸರ. ಆದರೆ ದೇವರಿಗೆ ಇವುಗಳು ಮೆಚ್ಚುಗೆ ಆಗಿಲ್ಲ. ಹೋತ ಹೋರಿಗಳ, ಕುರಿಮರಿಗಳ ರಕ್ತ ನನಗೆ ತಾತ್ಸರ. ಯಾಕೆಂದ್ರೆ ಆ ದಿನಗಳೆಲ್ಲ ಹೋತ ಹೋರಿಗಳ ರಕ್ತವನ್ನ ದೇವರಿಗೆ ಅರ್ಪಿಸ್ತಾ ಇದ್ರು, ಬಲಿಯಾಗಿ ಅರ್ಪಿಸ್ತಾ ಇದ್ರು. ಹೂವುಗಳನ್ನು ಅರ್ಪಿಸ್ತಾ ಇದ್ರು, ಕೊಬ್ಬನ್ನ ತೆಗೆದು ಅರ್ಪಿಸ್ತಾ ಇದ್ರು, ಟಗರುಗಳನ್ನು ಅರ್ಪಿಸ್ತಾ ಇದ್ರು, ಹೋಮಗಳನ್ನ ಮಾಡ್ತಾ ಇದ್ರು. ಇವತ್ತು ಮಾತ್ರ ಅಲ್ಲ ಪ್ರಿಯರೇ, ಎಲ್ಲರೂ ಎಷ್ಟೋ ಜನರು ಈಗ ಹೋಮ ಮಾಡಿ, ಇಲ್ಲ, ಹೋಮ ಆ ಕಾಲದಲ್ಲಿಯೇ ಇತ್ತು. ಹಲವಿಧವಾದ ಹೋಮಗಳು ಯಹೂದ್ಯರ ಪದ್ಧತಿಯಲ್ಲಿ, ಇಸ್ರಾಯೇಲರ ಪದ್ಧತಿಯಲ್ಲಿ ಇತ್ತು. ಅದು ವ್ಯತ್ಯಾಸವಾಗಿತ್ತು. ಧೂಪದ ಹೋಮ, ಬಲಿಯ ಹೋಮ, ರಕ್ತದ ಹೋಮ, ರೊಟ್ಟಿಯ ಹೋಮ, ಹೀಗೆ ಹಲವಾರು ಹೋಮಗಳು. ಹೇಳ್ತಾರೆ, ಇದೆಲ್ಲ ನನಗೆ ಪ್ರಯೋಜನ ಇಲ್ಲ. ಇದೆಲ್ಲ ನೀವು ತರುವುದನ್ನ ನಾನು ತಾತ್ಸರ ಮಾಡ್ತೇನೆ, ನಾನು ಹರ್ಟ್ ಮಾಡ್ತೇನೆ. ಹೇಳ್ತಾರೆ, ನನಗೆ ನಾನು ಹರ್ಟ್ ಮಾಡ್ತೇನೆ ನೀವು ಇದನ್ನೆಲ್ಲ ತರೋದಾದ್ರೆ. ನೀವು ನನ್ನ ಬಳಿಗೆ ಬರಬೇಕಾದ್ರೆ ಇದನ್ನೆಲ್ಲ ತರಬೇಕು ಎಂಬುದಾಗಿ ನಾನು ಹೇಳಲಿಲ್ಲ. ಹೇಳಿದವರು ಯಾರು? ಇದನ್ನೆಲ್ಲ ತರಬೇಕು ಅಂತ ಹೇಳಿದವರು ಯಾರು? ನೋಡಿ, ದೇವರು ಹೇಗೆ ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇರೋದು, ಬೇರೆ ಯಾರು ಅಲ್ಲ. ಇಲ್ಲಿ ನಾನು ಕೂಡಿಸಿ ಹೇಳ್ತಾ ಇಲ್ಲ, ಅಥವಾ ಕಳೆದು ಸಹ ಹೇಳ್ತಾ ಇಲ್ಲ. ಸರ್ವೇಶ್ವರ ಸ್ವಾಮಿ ಏನ್ ಹೇಳ್ತಾ ಇದ್ರು ಅದನ್ನೇ ವಿವರಿಸಿ ಹೇಳ್ತಾ ಇದ್ದೇನೆ ಅಷ್ಟೇ. ಯಾರು ತರ ಕೇಳಿದ್ರು? ನಾನು ಯಾವತ್ತಾದ್ರೂ ತರ ಕೇಳಿದ್ನ? ಬಾಳೆಹಣ್ಣು ತಗೊಂಡು ಬನ್ನಿ ಅಂತ ಹೇಳಿದ್ನ?
ಸೇಬ್ ತಗೊಂಡು ಬನ್ನಿ ಅಂತ ಹೇಳಿದ್ನ, ತರಕಾರಿ ತಗೊಂಡು ಬನ್ನಿ ಅಂತ ಹೇಳಿದ್ನ, ಹಣ್ಣು ತಗೊಂಡು ಬನ್ನಿ ಅಂತ ಹೇಳಿದ್ನ, ಕುರಿ ತಗೊಂಡು ಬನ್ನಿ ಅಂತ ಹೇಳಿದ್ನ, ಕೋಳಿ ತಗೊಂಡು ಬನ್ನಿ ಅಂತ ಹೇಳಿದ್ನ? ಇಲ್ಲ, ನಾನು ಹೇಳಿಲ್ಲ. ದೇವರು ಹೇಳ್ತಾ ಇದ್ದಾರೆ ನೋಡಿ, ನನ್ನ ಸಾನ್ನಿಧಾನಕ್ಕೆ 12ನೇ ವಾಕ್ಯ, ನನ್ನ ಸನ್ನಿಧಿಗೆ ಬರುವಾಗ ಇದನ್ನೆಲ್ಲ ತರಬೇಕೆಂದು ನಿಮಗೆ ಹೇಳಿದವರಾರು? ನಿಮ್ಮ ನೈವೇದ್ಯಗಳನ್ನ ಇನ್ನೂ ತರಬೇಡಿ, ಸಾಕು, ನಿಲ್ಲಿಸಿ, ಸ್ಟಾಪ್, ಏನು ತರಬೇಡಿ. ಪ್ರಿಯರೇ, ನೈವೇದ್ಯ ಎಂದು ಹೇಳುವಾಗ ಇಂದು ನಾವು ಚಿಂತಿಸಬೇಕು. ನಾವು ಮಾಡುವ ಪ್ರಾರ್ಥನೆ ಒಂದು ನೈವೇದ್ಯ. ನಾವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ನಾವು ಪ್ರಾರ್ಥಿಸ್ತೇವಲ್ಲ, ಹಾಗೂ ದೇವಾಲಯಕ್ಕೆ ಇದು ಒಂದು ನೈವೇದ್ಯ. ಒಬ್ಬ ಮನುಷ್ಯನ ಪ್ರಾರ್ಥನೆ ನೈವೇದ್ಯ. ಈ ನೈವೇದ್ಯ ತುಂಬಾ ರುಚಿಕರವಾದದ್ದು. ನೀವು ನೋಡ್ಬೋದು, ನೈವೇದ್ಯ ಅಂದ್ರೆ ಈ ನಮ್ಮ ಈಗ ಕಲಾಚಾರದಲ್ಲಿ ಹಿಂದೂ ದೇವಾಲಯಗಳಲ್ಲಿ ನಾವು ನೋಡ್ತೇವೆ, ನೈವೇದ್ಯಗಳನ್ನ ಕೊಡ್ತಾರೆ, ಪ್ರಸಾದ ವಿನಿಮಯ ಎನ್ಕೊಂಡು. ಅಂದ್ರೆ ದೇವರ ಮುಂದೆ ಇಟ್ಟು, ಅವರ ದೇವರ ಮುಂದೆ ಇಟ್ಟು ಅದನ್ನ ಪೂಜೆ ಮಾಡಿ ಅದನ್ನ ನಮಗೆ ಕೊಡ್ತಾರೆ, ನೈವೇದ್ಯ ಎಂಬುದಾಗಿ ಹೇಳ್ತಾರೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ನೈವೇದ್ಯ ನನಗೆ ಬೇಕಾಗಿಲ್ಲ, ಇನ್ನು ತರಬೇಡ ನಿನ್ನ ನನಗೆ. ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರು ನೀನು ತರಬೇಡ, ನನಗೆ ಬೇಡ. ಯಾಕಂದ್ರೆ ನಿನ್ನ ಪಾಪಗಳು ಕಡುಗೆಂಪಾಗಿದೆ, ನಿನ್ನ ಕೈಗಳು ರಕ್ತಸಿಕ್ತವಾಗಿದೆ, ನಿನ್ನ ಮನಸ್ಸು ಮಲಿನವಾಗಿದೆ, ನಿನ್ನಲ್ಲಿ ಕೆಟ್ಟದಿದೆ, ನಿನ್ನಲ್ಲಿ ಪಾಪವಿದೆ, ನಿನ್ನಲ್ಲಿ ಅಸೂಯೆ ಇದೆ, ನಿನ್ನಲ್ಲಿ ದುರಾಚಾರವಿದೆ, ನಿನ್ನಲ್ಲಿ ಸುಳ್ಳು ಚಾಡಿ ಮಾತಿದೆ, ನಿನ್ನಲ್ಲಿ ಪಾಪವಿದೆ. ಅದರಿಂದ ನಿನ್ನ ನೈವೇದ್ಯ ನನಗೆ ಬೇಡ, ನೀನು ತರಬೇಡ. ಯಾರು ನಿನಗೆ ತರ ಕೇಳಿದ್ರು? ಯಾರು ನಿನಗೆ ತರ ಕೇಳಿದ್ರು? ದೇವರು ಕೇಳುವ ಪ್ರಶ್ನೆ, ಇನ್ನು ತರಬೇಡ, ಅವು ವ್ಯರ್ಥ. ಅದು ವ್ಯರ್ಥ, ನೀನ್ ತರೋದು ವ್ಯರ್ಥ. ಪ್ರೀಸಲು ಧೂಪಾರತಿ, ನೀನ್ ತರುವಂತ ಧೂಪಾರತಿ ಅದು ಅಸಹ್ಯ, ನನಗೆ ಅಸಹ್ಯವಾಗಿದೆ. ನೋಡಿ ಪ್ರಿಯರೇ, ನಾವು ತುಂಬಾ ಆಳವಾಗಿ ಯೋಚಿಸಬೇಕು. ಸರ್ವೇಶ್ವರ ಸ್ವಾಮಿ ಸತ್ಯವಂತರಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ನಾವೇನೆ ಹಲವಾರು ತಪ್ಪು ಬೋಧನೆಗೆ ಕಿವಿಗೊಟ್ಟು, ನೀನು ಅದು ಕೊಡ್ಬೇಕು, ಇದು ತಗೊಂಡ್ ಬಾ, ಕಾಣಿಕೆ ತಗೊಂಡ್ ಬಾ, ಕಾಣಿಕೆ ಕೊಡು, ದಾನ ಕೊಡು, ಧರ್ಮ ಕೊಡು, ಏನೇನೋ ಬೇರೊಬ್ಬರೆಲ್ಲ ತಪ್ಪು ಬೋಧನೆ ಹೇಳಿ ನಿನ್ನ ಪಾಪ ಕ್ಷಮಿಸಲ್ಪಡ್ತದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೊಡುವುದರಿಂದ ಯಾರ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ, ಯಾರ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ. ಮನುಷ್ಯರನ್ನ ಮೆಚ್ಚಿಸಬಹುದು ಕಾಣಿಕೆ ಕೊಟ್ಟು. ಲೈನ್ ಆಗಿ ಬಲಿ ಪೂಜೆ ಸಮಯದಲ್ಲಿ ಹಿಂದ್ಗಡೆಯಿಂದ ತಟ್ಟೆ ಹಿಡ್ಕೊಂಡು ಬರೋದನ್ನ ನಾವು ನೋಡುತ್ತೇವೆ. ಒಳ್ಳೆ ಅದು ಕಾಣಿಕೆ ಕೊಡ್ತೀವಿ ಅಂತಾನೆ ಎಂತ ಸೆಲೆಕ್ಷನ್ ಡ್ರೆಸ್ ಹಾಕಿ ಬರ್ತೇವೆ, ಹೌದಲ್ಲ? ಓಲ್ ಫ್ಯಾಮಿಲಿ. ಅದರಲ್ಲೂ ಹಬ್ಬ ಬಂತು ಅಂತ ಹೇಳಿದ್ರೆ ಒಂದು 50-100 ಜನ ಲೈನ್ ಆಗಿ. ನಮ್ಮ ಮಕ್ಕಳ ಪರಮಪ್ರಸಾದ ವಿಧಿ ಬಂತು ಅಂದ್ರೆ ಸಾಕು, ಅಪ್ಪ ಅಮ್ಮನ ಕೈಲಿ ತಟ್ಟೆ, ಅಪ್ಪನ ಕೈಲಿ ತಟ್ಟೆ, ಅಣ್ಣನ ಕೈಲಿ ತಟ್ಟೆ, ನನ್ನ ಕೈಲಿ ಒಂದು ತಟ್ಟೆ, ಎಲ್ಲರೂ ಲೈನ್ ಆಗಿ. ಇದೆಲ್ಲವೂ ನಾವು ದೇವಾಲಯಕ್ಕೆ ಕೊಡುವಂಥದ್ದು, ದೇವರಿಗೆ ಕೊಡುವಂಥದ್ದಲ್ಲ, ಯಾಜಕರಿಗೆ ಕೊಡುವಂಥದ್ದು, ಯಾಜಕರಿಗೆ ಕೊಡುವಂಥದ್ದು. ಅವರು ಉಂಡು ಪುಷ್ಟಿಕರವಾಗಿ ಅದನ್ನು ಭುಜಿಸಿ ನಮಗಾಗಿ ಸೇವೆ ಮಾಡಲು ಕೊಡುವಂಥದ್ದು, ದೇವರಿಗೆ ಕೊಡುವಂಥದ್ದಲ್ಲ. ಇದನ್ನೇ ನನ್ನ ಹತ್ರ ತರಬೇಡಿ, ದೇವರೇ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇರೋದಲ್ಲ, ತರಬೇಡಿ. ದೇವರ ವಾಕ್ಯ ಹೇಳ್ತದೆ, ನಿನ್ನ ದೀನ ಮನ ನನಗೆ ಅಂಗೀಕೃತವಾದದ್ದು, ನಿನ್ನ ದೀನ ಹೃದಯ ನನಗೆ ಅಂಗೀಕೃತವಾದದ್ದು. ನೀನು ಇದನ್ನೆಲ್ಲ ತಂದು ನಿನ್ನ ಜೀವಿತದಲ್ಲಿ ಪರಿವರ್ತನೆ ಇಲ್ಲ ಅಂದ್ರೆ, ನಿನ್ನ ಜೀವಿತದಲ್ಲಿ ನಿನಗೆ ಬದಲಾವಣೆ ಬರಲಿಲ್ಲ ಅಂದ್ರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ, ವ್ಯರ್ಥ. ಇದೆಲ್ಲ ವ್ಯರ್ಥ, ನೀನು ತರುವುದೆಲ್ಲವುದೇ ವ್ಯರ್ಥ. ಧೂಪಾರತಿ ನನಗೆ ಅಸಹ್ಯ, ಧೂಪನು ಹಾಕಬೇಡ, ಅದು ನನಗೆ ಅದು ಕೆಟ್ಟ ವಾಸನೆ ಆಗಿದೆ, ಅದು ಒಳ್ಳೆಯ ವಾಸನೆ, ಸುವಾಸನೆ ಇಲ್ಲ. ಯಾಕಂದ್ರೆ ನಿನ್ನಲ್ಲಿ ಕೆಟ್ಟದಿರುವುದರಿಂದ ಆ ಕಾಯನಂತೆ, ಆ ಕಾಯನನ ಆ ಬಲಿಯಂತೆ
ಕೆಟ್ಟ ಸುವಾಸನೆ ಆಗಿರುವುದರಿಂದ ನನಗೆ ಅದು ಬೇಡ. ನೋಡಿ, ಇಲ್ಲಿ ಧೂಪವನ್ನ ಕಾಣಿಕೆಯನ್ನು ಅರ್ಪಿಸುವಂತ ಆಬೇಲ್ ಮತ್ತು ಕಾಯಿನ ನೋಡ್ತೇವೆ. ಆಬೇಲ್ ನಿಷ್ಕಳಂಕ ಮನಸ್ಸಿನಿಂದ, ದೇವರ ಮೇಲಿನ ಪ್ರೀತಿಯಿಂದ, ದೇವರನ್ನ ಕಂಡುಕೊಂಡು ಅವನು ಬಲಿಯನ್ನು ಅರ್ಪಿಸುತ್ತಾನೆ. ಒಳ್ಳೆಯ ಕಾಳುಗಳಿಂದ ಅವನು ಬಲಿಯನ್ನು ಅರ್ಪಿಸುವಾಗ ಅದರ ಸುವಾಸನೆ ದೇವರಿಗೆ ಮೆಚ್ಚುಗೆ ಆಗುತ್ತದೆ. ದೇವರ ಆತನ ಬಲಿಯನ್ನು ಸ್ವೀಕರಿಸುತ್ತಾನೆ. ಕಾಯಿನನು ದುರಾಶೆ ಪಟ್ಟು ದೇವರಿಗೆ ಅವನ ಬಲಿಯನ್ನು ಅರ್ಪಿಸುವಾಗ, ಜೊಳ್ಳನ್ನು ಅರ್ಪಿಸುವಾಗ, ಅದು ದುರ್ವಾಸನೆ ಆಗಿರುವಾಗ ದೇವರಿಗೆ ಆ ಬಲಿ ಮೆಚ್ಚುಗೆ ಆಗುವುದಿಲ್ಲ. ನೋಡಿ, ಗಟ್ಟಿ ಕಾಳಿದರೆ ಅದನ್ನು ಸ್ವಲ್ಪ ಬೆಂಕಿಗೆ ಹಾಕಿ ಒಳ್ಳೆ ಘಮ 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 ಪರಿಮಳ ಬರ್ತದೆ, ಘಮ ಘಮ ಪರಿಮಳ ಬರ್ತದೆ. ಅದೇ ಒಂದು ಜೊಳ್ಳಾಗಿರುವಂತಹ ಕಾಳು, ಬರೀ ಜೊಳ್ಳನ್ನು ತೆಗೆದುಕೊಂಡು ಹೋಗಿ ನೀವು ಬೆಂಕಿಲಿ ಹಾಕಿ, ಅದು ಘಾಟ್ ಆಗ್ತದೆ, ಗಂಟಲಿಗೆಲ್ಲ ವಾಸನೆ, ಒಂಥರ ಕೆಟ್ಟ ವಾಸನೆ ಬರ್ತದೆ. ಯಾಕೆಂದ್ರೆ ಅಲ್ಲಿ ಕಾಳುಗಳಿರುವುದಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ದವಸ ಧಾನ್ಯಗಳು, ನಿನ್ನ ಧೂಪಾರಾತಿಗಳು ನನಗೆ ಅಸಹ್ಯ, ನನಗಿದನ್ನೆಲ್ಲ ತರಬೇಡ, ನನಗಿದನ್ನೆಲ್ಲ ತರಬೇಡ. ನನಗೆ ಮೆಚ್ಚುಗೆ ಆದದ್ದು ನಿನ್ನ ದೀನ ಹೃದಯ, ನಿನ್ನ ದೀನ ಮನಸ್ಸು, ನಿನ್ನ ಕೆಟ್ಟತನದಿಂದ ನೀನು ಕೊಡುವುದು ನನಗೆ ಬೇಡ. ನಿನ್ನ ಮನಸ್ಸಲ್ಲಿ ವೈರಾಗ್ಯ ಇಟ್ಟುಕೊಂಡು, ಮನಸ್ತಾಪ ಇಟ್ಟುಕೊಂಡು, ಸೇಡು ಇಟ್ಟುಕೊಂಡು, ಮತ್ಸರ ಇಟ್ಟುಕೊಂಡು, ಹಗೆತನ ಇಟ್ಟುಕೊಂಡು, ಕೆಟ್ಟತನ ಇಟ್ಟುಕೊಂಡು, ದೂಷಣೆ ನಿಂದನೆ ಇಟ್ಟುಕೊಂಡು, ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ನಡೆದುಕೊಂಡು, ನೀನು ಯಾವ ಕುರಿಯನ್ನಾಗಲಿ, ಯಾವ ಕೋಳಿಯನ್ನಾಗಲಿ, ಹೂವನ್ನಾಗಲಿ, ನೈವೇದ್ಯವನ್ನಾಗಲಿ, ಧೂಪವನ್ನಾಗಲಿ, ಯಾವುದೇ ಕಾಣಿಕೆಯನ್ನಾಗಲಿ ನೀನು ತರುವುದಾದರೆ ಅದು ಅಸಹ್ಯ, ನನಗೆ ಅದು ಬೇಡ, ನಾನು ಇದನ್ನು ತೆಗೆದುಕೊಂಡು ಬಾ ಅಂತ ಹೇಳಿಲ್ಲ. ದೇವರು ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ. ದೇವರಿಗೆ ಮೆಚ್ಚುಗೆ ಆಗಿದ್ದು ನಮ್ಮ ದೀನ ಹೃದಯ, ದೀನ ಮನಸ್ಸು. ಈ ತಪಸ್ಸು ಕಾಲದ ಈ 8ನೇ ದಿನದ ಧ್ಯಾನದಲ್ಲಿ ನಾನು ತುಂಬಾ ಆಳವಾಗಿ ನಾವು ಯೋಚಿಸಬೇಕು. ದೇವರಿಗೆ ಏನು ಮೆಚ್ಚುಗೆ ಆದದ್ದೇನು? ಮತ್ತೆ ದೇವರು ಹೇಳ್ತಾರೆ, ಸಭಾಕೂಟಗಳು ನನಗೆ ಬೇಡ. ನೀವೆಲ್ಲ ಸೇರ್ಕೊಂಡು ಕೂಟ ಮಾಡಿ, ಸ್ತುತಿ ಮಾಡಿ, ಆರಾಧನೆ ಮಾಡಿ, ವಾಕ್ಯ ಕೇಳ್ತಿರಲ್ಲ, ಅದು ನನಗೆ ಬೇಡ. ಸಭಾಕೂಟಗಳು ನನಗೆ ಬೇಡ. ಅಧರ್ಮದಿಂದ ಕೂಡಿದಂತ ಇಂತಹ ಸಮಾರಂಭಗಳು ನನಗೆ ಇಷ್ಟವಿಲ್ಲ. ನೋಡಿ, ಹಿಂಗೆ ಹೇಳ್ತಾ ಇದ್ದಾರೆ ದೇವರು, ನನಗೆ ಇಷ್ಟ ಇಲ್ಲ ಇಂಥ ಒಂದು ಸಮಾರಂಭ. ನೀವು ಅನ್ಯಾಯ ಅಕ್ರಮದಿಂದ ತುಂಬಿಕೊಂಡು ನೀವು ಮಾಡುವಂತ ಯಾವ ಸಭಾ ಸಮಾರಂಭಗಳು ನನಗೆ ಬೇಡ, ಯಾವ ಸಭಾಕೂಟಗಳು ನನಗೆ ಬೇಡ. ಯಾಕಂದ್ರೆ ಅಸಖ್ಯವಾಗಿದೆ, ಅವುಗಳು ನನಗೆ ವಿರುದ್ಧವಾಗಿದೆ, ಪಾಪಕರವಾಗಿದೆ. ನನ್ನ ಸಹೋದರನೇ, ಸಹೋದರಿಯೇ, ಯೋಚಿಸಿ, ಇನ್ನೇನನ್ನು ತಾನೇ ನಾನು ಕೊಡಲು ಸಿದ್ಧ? ಇನ್ನೇನನ್ನು ತಾನೇ ನಾನು ಕೊಡಲಿಕ್ಕೆ ಸಿದ್ಧನಾಗಬೇಕು? ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಹಬ್ಬ ಹುಣ್ಣಿಮೆಗಳು, ಉತ್ಸಾಹ ದಿನಗಳು ನನ್ನ ಮನಕ್ಕೆ ವಿರುದ್ಧ. ನೀವು ಹಬ್ಬ ಮಾಡ್ತಾ ಇದ್ದೀರಿ, ಉತ್ಸಾಹ ಮಾಡ್ತಾ ಇದ್ದೀರಿ, ತೇರು ಮಾಡ್ತಾ ಇದ್ದೀರಿ, ಮೆರವಣಿಗೆ ಮಾಡ್ತಾ ಇದ್ದೀರಿ, ಅದೆಲ್ಲವೂ ನನಗೆ ವಿರುದ್ಧ, ನನಗೆ ಅದು ಬೇಡ. ನನ್ನನ್ನೇ ಅರಿತುಕೊಳ್ಳದ ನೀವು, ನನ್ನ ಆಜ್ಞೆಗಳನ್ನೇ ಪಾಲಿಸದ ನೀವು, ನನ್ನನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಏನು ಪ್ರಯೋಜನ? ಏನು ಪ್ರಯೋಜನ? ನೋಡಿ, ಆ ದಿನದಲ್ಲಿ ಹಬ್ಬಗಳನ್ನು ಮಾಡ್ತಾ ಇದ್ರು. 9 ದಿನ, 1 ತಿಂಗಳ ಹಬ್ಬಗಳನ್ನು ಮಾಡ್ತಾ ಇದ್ರು. ದೇವರ ಮಂಜೂಷವನ್ನು ಹೊತ್ತು ಮೆರವಣಿಗೆ ನಡೆಯುತ್ತಾ ಇದ್ದರು. ಅದೇ ದೇವರ ಮಂಜೂಷದ ಮೆರವಣಿಗೆ ಇತ್ತು. ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ಓತ ಓರಿ ರಕ್ತಗಳನ್ನ ಅರ್ಪಿಸ್ತಾ ಇದ್ರು. ರಸ್ತೆ ಉದ್ದಕ್ಕೂ ರಕ್ತವೇ ಚೆಲ್ಲುತ್ತಾ ಇತ್ತು. ದೇವರ ಮಂಜೂಷದ ಮುಂದೆ ಓತ ಓರಿಗಳನ್ನ ಕತ್ತರಿಸುತ್ತಾ ಇದ್ದರು. ರಕ್ತವು ಕೋಡಿ ಕೋಡಿಯಾಗಿ ಹರಿಯುತ್ತಾ ಇತ್ತು ರಸ್ತೆ ತುಂಬಾ. ಇವತ್ತು ನೋಡಿ, ಅದೇ ಟ್ರೆಡಿಷನ್ ಎಲ್ಲಿದೆ? ಇವತ್ತು ನಮ್ಮಲ್ಲಿ ಆ ಟ್ರೆಡಿಷನ್ ಇಲ್ಲ. ಇವತ್ತು ನಮ್ಮ ಹಿಂದೂ ಸಹೋದರಲ್ಲಿ ಆ ಟ್ರೆಡಿಷನ್ ಇದೆ. ಆದ್ರೆ ಇದು ಎಲ್ಲಿದು? ಆದಿ ಕಾಲದಿಂದ ಬಂದಂಥದ್ದು, ಇಸ್ರಾಯೇಲ್ ಜನರ ಮಧ್ಯೆ ಇದ್ದಂಥದ್ದು. ಇವತ್ತು ನಾವು ಅವ್ರನ್ನ ಟೀಕೆ ಮಾಡ್ತೇವೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತೇವೆ. ನೋಡಿ, ಈ ಒಂದು ವಚನವನ್ನು ನಾವು ತೆಗೆದುಕೊಳ್ಳಬೇಕಾದರೆ, ಈ ಯೆಶಾಯನ ಪ್ರವಾದನೆಯ 1ನೇ ಅಧ್ಯಾಯದ 10ನೇ ವಾಕ್ಯದಿಂದ ನಾವು 16 ವಾಕ್ಯಗಳಿಗೆ ತೆಗೆದುಕೊಳ್ಳುವುದಾದರೆ, ಅಂದಿನ ಪದ್ಧತಿಗಳು, ಇಸ್ರಾಯೇಲರ ಪದ್ಧತಿಗಳು ಇಂದು ಆಚರಣೆ ಮಾಡ್ತಾ ಇರುವಂಥದ್ದು ನಮ್ಮ ಹಿಂದೂ ಬಾಂಧವ್ಯದವರು, ಸಹೋದರರು.
ಇವತ್ತು ನಾವು ಅವರನ್ನು ನೋಡಿ ಅನೇಕ ಜನ ತಿರಸ್ಕರಿಸುತ್ತಾರೆ, ದೂಷಿಸುತ್ತಾರೆ, ನಿಂದಿಸುತ್ತಾರೆ. ಆದರೆ ನೀನು ಯಾವ ಜನಾಂಗಕ್ಕೆ ಸೇರಿದವನು? ಅಂದು ದೇವರು ಬಹಿಷ್ಕರಿಸಿದ ಅಂದರೆ ಹಿಂದುತ್ವ ಬೇರೆ ಅಲ್ಲ, ಕ್ರೈಸ್ತತ್ವ ಬೇರೆ ಇಲ್ಲ, ಅಥವಾ ಯಾವ ಮುಸಲ್ಮಾನ್, ಯಾವುದೇ ಜಾತಿ ಎಂಬುದು ದೇವರ ಮುಂದೆ ಇಲ್ಲ. ಎಲ್ಲರನ್ನ ನಾವು ಬೈಬಲ್ ಶ್ರೀಪುಟದಲ್ಲಿ ನಾವು ನೋಡುತ್ತೇವೆ. ಎಲ್ಲರೂ ಒಂದೇ, ಎಲ್ಲರೂ ದೇವರ ಮಕ್ಕಳೇ, ಎಲ್ಲರೂ ದೇವರ ಶ್ವಾಸದಿಂದ ನಿರ್ಮಿತರಾದವರು. ಹಿಂದೂ ಸಹೋದರನ ಉಂಟು ಮಾಡಿದ ದೇವರು ಬೇರೆ ಅಲ್ಲ, ಮುಸ್ಲಿಂ ಸಹೋದರನ ಉಂಟು ಮಾಡಿದ ದೇವರು ಬೇರೆ ಅಲ್ಲ, ಬೌದ್ಧ ಧರ್ಮದವರ ಉಂಟು ಮಾಡಿದ ದೇವರು ಬೇರೆ ಅಲ್ಲ, ಅಥವಾ ಕ್ರೈಸ್ತರನ್ನು ಉಂಟು ಮಾಡಿದ ದೇವರು ಬೇರೆ ಅಲ್ಲ. ಎಲ್ಲರೂ ಒಂದೇ ದೇವರು, ಒಂದೇ ದೇವರು, ಒಂದೇ ನ್ಯಾಯ, ಒಂದೇ ಸತ್ಯ, ಒಂದೇ ಸಂದೇಶ, ಒಂದೇ ತೀರ್ಪು, ಒಂದೇ ತೀರ್ಪು, ಒಂದೇ ಸ್ವರ್ಗ. ಯೋಚಿಸಿ ಪ್ರಿಯರೇ, ಯೋಚಿಸಿ. ನಾವು ಪರರ ಬಗ್ಗೆ ಬೇಡದೆಲ್ಲ ಮಾತನಾಡ್ತೇವೆ, ಅದನ್ನು ಬಿಟ್ಟು ಬಿಡಬೇಕು. ಈ ತಪಸ್ಸು ಕಾಲದಲ್ಲಿದ್ದೇವೆ. ಈ 8 ದಿನವಾಯಿತು. ಈ 8 ದಿನದಲ್ಲಿ ನಾನು ಯಾವುದರಲ್ಲಿ ಬದಲಾವಣೆ ಆಗಿದ್ದೇನೆ? ಯಾವ ವಿಧದಲ್ಲಿ ಬದಲಾವಣೆ ಆಗಿದ್ದೇನೆ? 8 ದಿನದಲ್ಲಿ ಯಾವುದರಲ್ಲಿ ನಾನು ಬದಲಾವಣೆ ಆಗಿದ್ದೇನೆ? ಮಾತಿನಲ್ಲಿ ಬದಲಾವಣೆ ಆಗಿದ್ದೇನಾ? ಚಿಂತನೆಯಲ್ಲಿ ಬದಲಾವಣೆ ಆಗಿದ್ದೇನಾ? ಕ್ರಿಯೆಯಲ್ಲಿ ಬದಲಾವಣೆ ಆಗಿದ್ದೇನಾ? ಮಾಡುವ ಕಾರ್ಯದಲ್ಲಿ ಬದಲಾವಣೆ ಆಗಿದ್ದೇನಾ? ಮಾಡುವ ಪ್ರಾರ್ಥನೆಯಲ್ಲಿ ಬದಲಾವಣೆ ಆಗಿದೆಯಾ? ಇಲ್ಲ, ಯಾವುದರಲ್ಲೂ ಬದಲಾವಣೆ ಇಲ್ಲ. ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಳ್ತೀನಿ ಅಷ್ಟೇ. ಆದರೆ ನಿನ್ನ ಪ್ರಾರ್ಥನೆ, ನೈವೇದ್ಯ ಎಂಬ ಪ್ರಾರ್ಥನೆ ಅಶುದ್ಧವಾಗಿದೆಯಾ, ಶುದ್ಧವಾಗಿದೆಯಾ? ಯೋಚಿಸಿ ನೋಡು ನನ್ನ ಸಹೋದರ ಸಹೋದರಿ, ಯೋಚಿಸಿ ನೋಡು ನನ್ನ ಸಹೋದರ ಸಹೋದರಿ. ದೇವರು ಶುದ್ಧವುಳ್ಳವರು, ಪರಿಶುದ್ಧರು. ಅವರ ಮುಂದೆ ನಾವು ಪರಿಶುದ್ಧರಾಗಿದ್ದರೆ ಮಾತ್ರವೇ, ಅವರಿಗೆ ಮೆಚ್ಚುಗೆ ಆದದನ್ನು ನಾವು ಮಾಡುವುದಾದ ಮಾತ್ರ ನಾನು ದೇವರನ್ನ ಅರಿತವನು, ಅರಿತವಳು, ಪ್ರೀತಿಸುವವನು, ಪ್ರೀತಿಸುವವಳು. ಪ್ರಿಯರ, ಬದುಕಿನಲ್ಲಿ ನಾವು ಅನೇಕ ಅನೇಕ ಅನುಭವಗಳನ್ನು ನಾವು ಪಡೆದುಕೊಳ್ತೇವೆ. ಅನೇಕ ಅನೇಕ ಅನುಭವಗಳನ್ನು ನಾವು ಪಡೆದುಕೊಳ್ಳುತ್ತೇವೆ. ಆದರೆ ದೇವರನ್ನು ಕಂಡುಕೊಳ್ಳುವ ಅನುಭವವೇ ಅತಿ ಶ್ರೇಷ್ಠವಾದದ್ದು. ನಾವು ಏನೆಲ್ಲ ಸಮರ್ಪಿಸಿದರೂ ಸಹ ಅದು ದೇವರಿಗೆ ಮೆಚ್ಚುಗೆ ಆದದಲ್ಲ. ಯಾಕೆ ತರ್ತೀಯ ಅಂತ ದೇವರು ಹೇಳ್ತಾ ಇದ್ದಾರೆ. ನಿನ್ನ ಮನಸ್ಸಿನಲ್ಲಿ ಕೆಟ್ಟದನ್ನು ಇಟ್ಟುಕೊಂಡು ನನ್ನ ಮುಂದೆ ಬಂದು ನೀನು ಆಮೇನ್ ಆಮೇನ್ ಎಂದು 1000 ಸಾರಿ ಹೇಳಿದರು, ಹಾಲೆಲೂಯಾ ಹಾಲೆಲೂಯಾ ಎಂದು ನೀನು 1,00,000 ಸಾರಿ ಹೇಳಿದರು, ಮಂಡಿ ಊರಿ ಬೋರಲು ಬಿದ್ದು ನೀನು ಗಂಟೆಗಟ್ಟಲೆ ಬಿದ್ದರು. ನಾನು ಬಲಿಪೂಜೆಗೆ ಬಂದಿದ್ದೇನೆ, ಪರಮಪ್ರಸಾದ ಸ್ವೀಕರಿಸುತ್ತೇನೆ ಎಂದು ಸ್ವೀಕರಿಸಿದರು. ಅದು ನನ್ನ ಶರೀರವಾಗುವುದಿಲ್ಲ, ಕ್ರಿಸ್ತನ ಶರೀರವಾಗುವುದಿಲ್ಲ. ಕಾರಣ ನಿನ್ನಲ್ಲಿ ಅಥವಾ ನನ್ನಲ್ಲಿರುವ ಕೆಟ್ಟತನಗಳ ನಿಮಿತ್ತವಾಗಿ. ವಾಡಿಕೆಯಾಗಿ ನೀನು ಪರಮಪ್ರಸಾದ ಸ್ವೀಕರಿಸಬಹುದು ಅಷ್ಟೇ. ಅಯ್ಯೋ, ನಾನು ಪರಮಪ್ರಸಾದ ಸ್ವೀಕರಿಸಿದ್ರೆ ಜನ ಏನ್ ತಿಳಿದುಕೊಳ್ಳುತ್ತಾರೆ, ಗುರುಗಳು ಏನ್ ತಿಳಿದುಕೊಳ್ಳುತ್ತಾರೆ, ಪಕ್ಕದ ಮನೆಯವರು ಏನ್ ತಿಳಿದುಕೊಳ್ತಾರೆ, ಅಥವಾ ತಂದೆ ತಾಯಿ ಏನು ತಿಳಿದುಕೊಳ್ಳುತ್ತಾರೆ ಎಂಬ ಮನೋಭಾವನೆಯಿಂದ ನಾನು ಸ್ವೀಕರಿಸಬೇಕಷ್ಟೇ. ಮನಶುದ್ಧಿಯಿಂದ, ಕರಶುದ್ಧಿಯಿಂದ, ಹೃದಯ ಶುದ್ಧಿಯಿಂದ, ಕಣ್ಣಿನ ಶುದ್ಧಿಯಿಂದ ನಾನು ಪರಮಪ್ರಸಾದವನ್ನು ಸ್ವೀಕರಿಸುತ್ತಾ ಇದ್ದೇನೆಯೇ. ಮನಸ್ಸಿನಲ್ಲಿ ಕೋಲಾಹಲ, ಮನಸ್ಸಿನಲ್ಲಿ ಸಂಶಯ, ಮನಸ್ಸಿನಲ್ಲಿ ಕೆಟ್ಟತನ, ದ್ವೇಷ, ಹಗೆತನ, ಜಾತಿ ಭೇದ, ಭಿನ್ನ ಭೇದಗಳು, ವರ್ಣಭೇದಗಳು, ಕೀಳಿರಿಮೆ, ಮೇಲಿರಿಮೆ, ಅನ್ಯಾಯದ ತೀರ್ಪು, ಅಕ್ರಮ, ವ್ಯಭಿಚಾರ, ಅನ್ಯ ವಿಗ್ರಹಾರಾಧನೆ, ಮೋಸ, ಸುಳ್ಳು ಇವೆಲ್ಲವನ್ನು ತುಂಬಿಟ್ಟುಕೊಂಡು ನೀನು ದೇವಾಲಯದಲ್ಲಿ ಬಂದು ನಾನು ಕಾಣಿಕೆಯನ್ನು ಅರ್ಪಿಸುತ್ತೇನೆ ಎಂದರೆ ದೇವರು ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ತರಬೇಕು ಎಂದು ನಿಮಗೆ ಹೇಳಿದವರಾರು? ಇದನ್ನೆಲ್ಲ ತರಬೇಕೆಂಬುದಾಗಿ ನಿನಗೆ ಹೇಳಿದವರಾರು? ದೇವರು ಕೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇಲ್ಲ. ಯೋಚನೆ ಮಾಡಿ. ದೇವರು ಕೇಳ್ತಾ ಇದ್ದಾರೆ, ನೀವು ಸಭೆ ಕೂಟ ನನಗೆ ಯಾಕೆ ಬೇಕು? ನೀವು ಸಭೆ ಸೇರ್ಕೊಂಡು ಕೈ ತಟ್ಕೊಂಡು, ಕೈ ಚಪ್ಪಾಳೆ ಹೊಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ಕೈ ಎತ್ಕೊಂಡು ಹಾಲೆಲೂಯಾ ನನಗೆ ಬೇಡ ಅದು. ನೀನು ದೇವರ ವಾಕ್ಯ ಹೇಳ್ತದೆ, ನೀನು ಕೈಗಳನ್ನೆತ್ತುವಾಗ ನಾನು ಕಣ್ಣು ಮುಚ್ಚಿಕೊಳ್ಳುತ್ತೇನೆ, ನೀನು ನನ್ನಲ್ಲಿ ಮಾತನಾಡುವಾಗ ನಾನು ಕಿವಿ ಮುಚ್ಚಿಕೊಳ್ಳುತ್ತೇನೆ. ಯಾವಾಗ? ದೇವರಿಗೆ ಅವಿಧಿಯನಾಗಿ ನಾನು ನಡೆಯುವಾಗ, ಅವಿಧಿಯಳಾಗಿ ನಾನು ನಡೆಯುವಾಗ.
ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ನಾವು ಈ ವಚನವನ್ನು ಕೇಳುವಾಗ ಕೆಲವು ಸರಿ ನೋಡ್ತೀವಲ್ಲ, ಇದೆಲ್ಲ ಕಠಿಣ. ಹೌದು, ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ದೇವರಿಂದ ನಿಯೋಜಿಸಲ್ಪಟ್ಟದ್ದು. ಬುದ್ಧಿ ಮಾತಿಗೂ, ಪಾಪದ ಅರಿವಿಗಾಗಿಯೂ, ಪಶ್ಚಾತ್ತಾಪಕ್ಕಾಗಿಯೂ ಹಳೆಯ ಒಡಂಬಡಿಕೆ, ದೈವ ಭಯಕ್ಕಾಗಿ ಹಳೆಯ ಒಡಂಬಡಿಕೆ, ಪ್ರೀತಿಸುವುದಕ್ಕಾಗಿಯೂ ಕ್ಷಮಿಸುವುದಕ್ಕಾಗಿಯೂ ಹೊಸ ಒಡಂಬಡಿಕೆ. ಈ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ನನ್ನಿಂದ 5 ರೂಪಾಯಿ ನನ್ನ ತೆಗೆದುಕೊಂಡು ಹೋಗಿ ಅಂಗಡಿಗೆ ಕೊಡ್ತಿದ್ರೆ ಒಂದು ಕಡೆ ಮಾತ್ರ ಬರೀ ಹಣದ ಸಂಖ್ಯೆ ಇದ್ದು ಇನ್ನೊಂದು ಕಡೆ ಪ್ಲೈನ್ ಇದ್ರೆ ಅದು ಇಲ್ಲ, ಉಪಯೋಗ ಆಗೋದಿಲ್ಲ. ಎರಡು ಬದಿಯಲ್ಲಿಯೂ ಇರಬೇಕು, ಎರಡು ಬದಿಯಲ್ಲೂ ಬರವಣಿಗೆ ಇರಬೇಕು, ಎರಡು ಬದಿಯಲ್ಲಿ ಲಿಖಿತವಿರಬೇಕು, ಎರಡು ಬದಿಯಲ್ಲೂ ಮುದ್ರೆ ಇರಬೇಕು. ಆಗ ಮಾತ್ರವೇ ಅದು ಚಲಾವಣೆ. ಹಾಗೆ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎರಡೂ ಇದ್ದರೇ ದೇವರನ್ನ ಅರಿತುಕೊಳ್ಳಿಕ್ಕೆ ಸಾಧ್ಯ, ದೇವರನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಈ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ಒಂದು ನಾಣ್ಯದ ಎರಡು ಮುಖಗಳು. ಸರ್ವೇಶ್ವರ ಸ್ವಾಮಿ ಒಂದೆಡೆ, ಸರ್ವೇಶ್ವರ ಸ್ವಾಮಿಯ ದೈವಪುತ್ರರಾದ ರಕ್ಷಕರ ಇನ್ನೊಂದು ಕಡೆ. ಒಂದು ಕಡೆ ದಂಡಿಸುವಿಕೆ, ಖಂಡಿಸುವಿಕೆ, ಎಚ್ಚರಿಕೆ, ಇನ್ನೊಂದು ಕಡೆ ಪ್ರೀತಿಸುವಿಕೆ, ಕ್ಷಮಿಸುವಿಕೆ, ದಯೆ ತೋರುವಿಕೆ. ಈ ಖಂಡಿಸುವಿಕೆಗೆ ನಾನು ಬದಲಾವಣೆಯಾಗಿ, ಕ್ಷಮೆಗೆ ಪಾತ್ರನಾಗಿ, ಪ್ರಭುವಿನ ಪ್ರೀತಿಯಲ್ಲಿ ನಾನು ಪರರನ್ನು ಪ್ರೀತಿಸಿ ಕ್ಷಮಿಸಿ ನಾನು ಜೀವಿಸುವಾಗ ನಾನು ಸಂಪೂರ್ಣತೆಯನ್ನು ಹೊಂದುತ್ತೇನೆ. ನನ್ನ ಕೈಲಿರುವಂತಹ ಹಣಕ್ಕೆ ವ್ಯಾಲ್ಯೂ ಆವಾಗ ಸಿಗ್ತದೆ, ಹಾಗೆ ನನ್ನ ಪ್ರಾರ್ಥನೆಗೆ ವ್ಯಾಲ್ಯೂ ಸಿಗ್ತದೆ, ಇಲ್ಲಾಂದ್ರೆ ಸಿಕ್ಕೋದಿಲ್ಲ. ಯೋಚನೆ ಮಾಡು ನನ್ನ ಸಹೋದರನೇ, ಸಹೋದರಿಯೇ. ನನ್ನ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಕೇಳುತ್ತಾರೆ ಎಂಬುದು ತಪ್ಪು ಎಂದು ಯೇಸು ಸ್ವಾಮಿ ಹೇಳುತ್ತಾರೆ. ನಿನ್ನ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಕೇಳುತ್ತಾರೆ. ಇಲ್ಲ, ತಪ್ಪು ತಪ್ಪು ತಪ್ಪು. ನನ್ನ ಪ್ರಾರ್ಥನೆ ಎಷ್ಟು ದೀರ್ಘ ಗಂಟೆಗಟ್ಟಲೆ ಆದ್ರೂ ನನ್ನೊಳಗೆ ಸರಿ ಇಲ್ಲ ಅಂದ್ರೆ, ನನ್ನಲ್ಲಿ ಕೆಟ್ಟದಿದ್ರೆ ಅದೇನೂ ಪ್ರಯೋಜನವಿಲ್ಲ. ಅದರಿಂದ ಪ್ರಿಯರೇ, ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ, ದೇವರ ಪ್ರೀತಿಯಲ್ಲಿ ನಾವು ನೆಲೆಯಾಗುವ. ಈ ತಪಸ್ಸು ಕಾಲದ ಈ 8ನೇ ದಿನ ನಮಗೆ ಖಂಡಿತವಾಗಿ ಆಶೀರ್ವಾದ. ನಾಳೆ ಮತ್ತೆ ನಾವು 9ನೇ ಧ್ಯಾನವನ್ನು ಚಿಂತಿಸುವ. ದಯವಿಟ್ಟು ಕೇಳಿರಿ, ಕೇಳಿ ಆಲೋಚಿಸಿರಿ, ಪರರಿಗೆ ಹಂಚಿಕೊಳ್ಳಿ. ಪರರು ಸಹ ನಿಮ್ಮ ಮೂಲಕವಾಗಿ ಪರಿವರ್ತನೆ ಹೊಂದಲಿ, ದೇವರನ್ನ ಕಂಡುಕೊಳ್ಳಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರೀತಿಸಲು